ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ತಾನೇ ಎದ್ದೆ, ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಸೊ ಇವತ್ತು ಏನು ಸ್ಪೆಷಲ್, ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರಾ ಅಂತ ಅನಿಸುತ್ತೆ. ಸೊ ಇವತ್ತು ನಮ್ಮ ನರಸೀಪುರದಲ್ಲಿ ಶ್ರೀ ಗುಂಜ ನರಸಿಂಹಸ್ವಾಮಿ ರಥೋತ್ಸವ ನಡೀತಾ ಇದೆ. ಹೋಗಬೇಕಿತ್ತು ಇಷ್ಟೊತ್ತಿಗೆ ಒಂದು ರೌಂಡು, ಇನ್ನೂ ಹೋಗಿಲ್ಲ. ನನ್ನ ತಂಗಿ ಇನ್ನೂ ಎದ್ದಿಲ್ಲ. ಅವಳು ಎದ್ಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಇಬ್ಬರು ಒಂದು ರೌಂಡ್ ಹೋಗಿದ್ದು ಬರ್ತೀವಿ. ಇವಾಗ ಮೆರವಣಿಗೆ ಬರ್ತಾ ಇರ್ಬೋದು ಮೇ ಬಿ. ಏನಕ್ಕೆ ಅಂತಂದರೆ ಇಲ್ಲಿ ಸುತ್ತಮುತ್ತ ತೇರು ಹೆಂಗೆ ಬರುತ್ತೆ ಒಂದು ರೌಂಡು, ಅಲ್ಲೆಲ್ಲನೂ ಪ್ರಸಾದ ಮಾಡಿ ಇಟ್ಕೊಂಡಿರ್ತಾರೆ ಅವ್ರವ್ರ ಕೈಲಾಗಿದ್ದು, ಏನು ಆಸೆ ಇರುತ್ತೆ ಅದನ್ನು. ಸೊ ದೇವ್ರ ಮೆರವಣಿಗೆ ಈ ಕಡೆಯಿಂದ ಹೋಗಿ ಎಲ್ಲ ಕಡೆ ಎಲ್ಲೆಲ್ಲಿ ಮಾಡ್ತಾರೋ ಅಲ್ಲೆಲ್ಲ ಕಡೆನೂ ನೈವೇದ್ಯ ಕೊಡಬೇಕು ಫಸ್ಟು ದೇವ್ರಿಗೆ. ದೇವ್ರ ಮೆರವಣಿಗೆ ಹೋದ್ಮೇಲೆ ಪ್ರಸಾದ ಹಂಚೋಕ್ಕೆ ಶುರು ಮಾಡ್ತಾರೆ. ಸೊ ಇವಾಗ ಸೌಂಡ್ ಆಗ್ತಾ ಇದೆ. ಆ್ಯಕ್ಚುಲಿ ಟೆಂಪಲ್ ನಮ್ಮ ಮನೆ ಹಿಂದೆನೇ ಇರೋದ್ರಿಂದ ಸೌಂಡ್ ಚೆನ್ನಾಗಿ ಕೇಳಿಸುತ್ತೆ ಇಲ್ಲಿಗೆ. ಬಟ್ ಫುಲ್ಲು ಮರ ಬೆಳ್ಕೊಂಡಿರೋದ್ರಿಂದ ಕಾಣಿಸ್ತಾ ಇಲ್ಲ. ಮುಂಚೆ ಗೋಪುರ ಎಲ್ಲ ಫುಲ್ ಕಾಣಿಸ್ತಾ ಇತ್ತು. ಈಗ ಸದ್ಯಕ್ಕೆ ತೇರ್ ಕಟ್ಟಿರೋದು ಮಾತ್ರನೇ ಕಾಣಿಸುತ್ತೆ. ಅದು ಫುಲ್ ಏನ್ ಕಾಣಿಸಲ್ಲ. ಮೇಲ್ಗಡೆ ಒಂದ್ ಸ್ವಲ್ಪ ಅಷ್ಟು ಹೈಟ್ ಮಾತ್ರನೇ ಕಾಣಿಸುತ್ತೆ, ಗೋಪುರ ತರ ಇರೋದು. ಸೊ ಇದು ಯಾವಾಗ ಇಲ್ಲಿಂದ ಹೊರಡುತ್ತೋ ಅವಾಗ ನಾವು ಅಲ್ಲಿಗೆ ಹೋಗ್ತಿದ್ವಿ, ಇಲ್ಲಿ ನೋಡ್ಕೊಂಡು. ಸೊ ನೋಡಿ, ಕಳಸ ಕೂಡ ಕಾಣ್ತಾ ಇದೆ ಇಲ್ಲಿಂದಾನೆ. ಈಗ ಸದ್ಯಕ್ಕೆ ಇಷ್ಟೇ ಕಾಣಿಸೋದು, ಟೆಂಪಲ್ ಕಾಣಿಸಲ್ಲ. ಆಲ್ಮೋಸ್ಟ್ ನಮ್ಮದು ಮಧ್ಯಾಹ್ನ ಆಗುತ್ತೆ ತೇರಾಗೋದು. ಸೊ ಇಷ್ಟೊತ್ತಿಗೆ ಏನಿಲ್ಲ, ಒಂದು 12 ಗಂಟೆ ಅಷ್ಟೊತ್ತಿಗೆ ಫಸ್ಟು ಸ್ವಲ್ಪ ಜನ ಹೋಗಿ ಆಲ್ಗೂಡ್ಗೆ ಹೋಗ್ತಾರೆ. ಅಲ್ಲಿ ಮುಖ್ಯಸ್ಥರನ್ನ ಕರ್ಕೊಂಡು ಬಂದು ಅದಾದಮೇಲೆ ಇಲ್ಲಿ ಪೂಜೆ ಮಾಡಿ ತೇರಿಗೆ ಅದಾದಮೇಲೆ ಎಳಿಯೋದು. ಸೊ ಇನ್ನೂ ಟೈಮ್ ಆಗುತ್ತೆ. ಯಾವಾಗಲೂ 12 ಗಂಟೆ ಮೇಲೇ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ರೆಡಿ ಆಗೋಣ ಅಂತ ಕೂತಿದ್ವಿ. ಸುಷ್ಮಾ ಆಂಟಿ ಬಂದಿದ್ದಾರೆ. ಅಶ್ವಿನ್ ಸಂಜೆ ಬರ್ತಾರಂತೆ. ನಮ್ಮ ಅತ್ತೆ ಮಾವಂಗೆ ಹೇಳಿದ್ದೀನಿ, ಬರ್ತಾರೆ ಅವ್ರಿಗೆ. ಆ್ಯಕ್ಚುಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತ ಅಂದರೆ, ನಮ್ಮ ಮನೇಲಿ ಒಂದು ಪಕ್ಷಿ ಗೂಡು ಕಟ್ಟಿದೆ ಗೈಸ್. ಅದು ಪಕ್ಷಿ ನೇಮ್ ಏನಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ತುಂಬ ಕ್ಲೀನಾಗಿ ಕಟ್ಟಿದೆ. ಹೆಂಗೆ ಅಂತಂದರೆ, ನಾವೇ ನೀಟಾಗಿ ಆ ಥರ ಕಟ್ಟಬೇಕು ಅಂತಂದ್ರೂ ನಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ ಅಂತ ಅನಿಸುತ್ತೆ. ಅದು ಎಷ್ಟು ಸೇಫ್ಟಿ ಮಾಡ್ತಾ ಇದೆ ಅದ್ರ ಮರಿಗೆ ಅಂತ ಅಂದರೆ ಸಖತ್. ನನಗೆ ಅದನ್ನ ನೋಡ್ತಿದ್ರೇ ಒಂಥರ ಖುಷಿ ಆಗುತ್ತೆ. ಇವಾಗ 7 ಅನಿಸುತ್ತೆ. ನನ್ನ ಹಸ್ಬೆಂಡ್ ಮತ್ತು ಅಣ್ಣ ಇಬ್ಬರೂ ವರ್ಕ್ ಮೇಲೆ ಹೋಗಿದ್ದಾರೆ, CC ಕ್ಯಾಮ್ರಾ ವರ್ಕ್ ಮೇಲೆ. ಸೊ ಅವ್ರು ಬರೋ ಅಷ್ಟರಲ್ಲಿ ನಾವು ಫ್ರೆಶ್ ಅಪ್ ಆಗಿಬಿಡ್ತೀವಿ. ಅದಾದಮೇಲೆ ಒಂದು ರೌಂಡ್ ಹೋಗಿ ಬರ್ತೀವಿ ಟೆಂಪಲ್ ಹತ್ರ ಸುಮ್ಮನೆ. ಆದರೂ ಸಿಕ್ಕಾಬಟ್ಟೆ ಬಿಸಿಲು ಗೈಸ್. ನಿಮ್ಮಲ್ಲಿ ಯಾರ್ಯಾರು ಬಂದಿದ್ದೀರಾ ನಮ್ಮ ನರಸೀಪುರ ತೇರಿಗೆ ಅಂತ ಒಂದು ಕಮೆಂಟ್ ಹಾಕಿ. ಸಾಧ್ಯ ಆದರೆ ಮೀಟ್ ಮಾಡೋಣ, ಯಾರಾದರೂ ಸಿಕ್ಕಿದ್ರೆ ಇನ್ನೂ ಖುಷಿ ಆಗುತ್ತೆ. ಸೊ ಓಕೆ, ಈಗ ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ತಿಂದ್ಕೊಂಡು ಅದಾದಮೇಲೆ ಒಂದು ರೌಂಡ್ ಟೆಂಪಲ್ ಹತ್ರ ವಿಸಿಟ್ ಮಾಡಿಬಿಟ್ಟು ಬರ್ತೀವಿ. ಅದಾದಮೇಲೆ ತೇರು ಎಳಿತಾರೆ, ಅಲ್ಲಿಂದ ಎಲ್ಲನೂ ಕವರ್ ಮಾಡ್ತೀನಿ. ಓಕೆ ಗೈಸ್, ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಅದಾದಮೇಲಿಂದ ಸಿಗ್ತೀನಿ. ಬಾಯ್ ಬಾಯ್. ಈಗ ನಾನು ಜಸ್ಟ್ ಗಣಪತಿ ದೇವಸ್ಥಾನದಿಂದ ಮುಂದಕ್ಕೆ ಏನು ನಾನು ಅವಾಗಲೇ ಹೇಳಿದ್ನಲ್ಲ, ಪ್ರಸಾದ ಎಲ್ಲ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅದನ್ನ ತೋರಿಸ್ತಾ ಇದ್ದೀನಿ. ಇನ್ನ ದೇವ್ರ ಮೆರವಣಿಗೆ ಬಂದಿಲ್ಲ. ಇಲ್ಲೆಲ್ಲ ಕಡೆ ಎಲ್ಲೆಲ್ಲಿ ಶಾಮಿಯಾನ ಹಾಕೊಂಡಿದ್ದಾರೆ ಅಲ್ಲೆಲ್ಲ ಕೂಡ ಪ್ರಸಾದ ಮಾಡ್ಸಿರ್ತಾರೆ. ಅಂದ್ರೆ ಅವ್ರವ್ರ ಕೈಲಾಗಿದ್ದು ಅವ್ರು ಏನ್ ಅನ್ಕೊಂಡಿರ್ತಾರೆ ಅದನ್ನ ಮಾಡ್ಸಿರ್ತಾರೆ ಅಷ್ಟೇನೆ. ಇಲ್ಲಿಗೆಲ್ಲಾನು ಇವಾಗ ಫಸ್ಟು ದೇವ್ರ ಮೆರವಣಿಗೆ ಹೊರಟಿದೆ ದೇವಸ್ಥಾನದಿಂದ. ಅಲ್ಲಿಂದ ಪ್ರತಿ ಮನೆ ಹತ್ರ, ಅಂದ್ರೆ ಎಲ್ಲೆಲ್ಲಿ ಈ ತರ ಪೆಂಡಲ್ ಹಾಕಿದ್ದಾರೆ ಅಲ್ಲೆಲ್ಲಾನು ಕೂಡ ದೇವ್ರನ್ನ ಕೂರಿಸಿ ಅಲ್ಲಿ ನೈವೇದ್ಯಕ್ಕಿಟ್ಟು ಅದಾದ್ಮೇಲೆ ಪ್ರತಿ ಒಂದ್ ಕಡೆನೂ ಹೋಗಿ ವಿಸಿಟ್ ಕೊಟ್ಟು ಅದಾದ್ಮೇಲೆ ಹೊಳೆ ಹತ್ರ ಬರೋ ತನಕ ಮಧ್ಯಾಹ್ನ ಆಗೋಗಿರುತ್ತೆ ಅಂತ ಅನ್ಸುತ್ತೆ. ಅಷ್ಟು ಜನ ಕೊಡ್ತಾ ಇರ್ತಾರೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಾಣಿಸ್ತಾ ಇದೆ ಅಂತ ಅನ್ಬಿಟ್ಟು. ಮತ್ತೆ ಹೇಳಿದೆ ಅಲ್ವಾ, ನಮ್ಮೂರಿಂದ ಫಸ್ಟು ಆಲ್ಗೂಡ್ಗೆ ಹೋಗ್ತಾರೆ. ಅಲ್ಲಿ ಕೆಲವು ಮುಖ್ಯಸ್ಥರನ್ನ ಕರ್ಕೊಂಡ್ ಬರ್ತಾರೆ ತೇರ್ ಎಳಿಯಕ್ಕೆ ಅಂತ. ಸೊ ಅದಕ್ಕೆ ಹೋಗ್ತಾ ಇದ್ದಾರೆ ಇವಾಗ.
ಆಲ್ಮೋಸ್ಟ್ 11:30 ಆಗಿದೆ ಟೈಮು. ಸೊ ಇವಾಗ ಹೊರಟಿದ್ದಾರೆ ಇಲ್ಲಿಂದ ಇವ್ರು ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಮತ್ತೆ ಇಲ್ಲೆಲ್ಲ ದೇವ್ರ ಮೆರವಣಿಗೆ ಆಗಿ ಅಲ್ಲಿಗೆ ಹೋಗೋ ತನಕ ಆಲ್ಮೋಸ್ಟ್ 1 o'clock ಆಗ್ಬೋದು ಅಂತ ಅನ್ಸುತ್ತೆ. ಗೈಸ್, ನಮ್ಮ ಅಂಗಡಿದು ಶೋರೂಮ್ ವರ್ಕ್ ನಡೀತಾ ಇದೆ. ಇದನ್ನ ಸಪ್ರೇಟ್ ಆಗಿ ವ್ಲಾಗ್ ಮಾಡಿ ಹಾಕ್ತೀನಿ. ತುಂಬಾ ಬಿಸಿಲಿರೋ ಕಾರಣ ಇಲ್ಲೆಲ್ಲ ನೀರ್ ಹಾಕಿಸ್ತಾ ಇದ್ದಾರೆ, ಸ್ವಲ್ಪ ಓಡಾಡೋರ್ಗೆ ತಣ್ಣಗಿರ್ಲಿ ಅಂತ ಅನ್ಬಿಟ್ಟು. ಬಟ್ ತುಂಬಾನೇ ಬಿಸಿಲಿದೆ. ಒಂದ್ ಕಡೆಯಿಂದ ಹಾಕೊಂಡೋದ್ರೆ ಒಂದ್ ಕಡೆಯಿಂದ ಫುಲ್ ಆರೋಗ್ತಾ ಇದೆ, ಅಷ್ಟು ಬಿಸಿಲಿದೆ. ಇನ್ನ ಮೆರವಣಿಗೆಗೆ ಹೋಗಿರೋ ದೇವ್ರು ಇನ್ನ ಬಂದಿಲ್ವಲ್ಲ, ಸೊ ಅಷ್ಟಾಗಿ ಇನ್ನ ರಶ್ ಆಗಿಲ್ಲ. ಇಲ್ಲಿ ಖಾಲಿನೇ ಇದೆ ಎಲ್ಲ. ಸೊ ಇವಾಗ ಅಲ್ಲಿಂದ ಮುಖ್ಯಸ್ಥರನ್ನೆಲ್ಲಾನು ಕರ್ಕೊಂಡ್ ಬರ್ತಾ ಇದ್ದಾರೆ. ಇವ್ರು ಹೋಗಿ ಮತ್ತೆ ಅಲ್ಲಿ ಮೆರವಣಿಗೆ ಹೋಗಿರೋ ಅಂತಹ ದೇವ್ರುಗಳು ಬಂದು ಅದನ್ನ ಓಡಾಡ್ಸಿ ಪ್ರದಕ್ಷಿಣೆ ಮಾಡಿಸಿ ಅಲ್ಲಿ ಕೆಲವು ಪೂಜೆಗಳು ನಡೆದು ಅದಾದ್ಮೇಲೆ ತೇರ್ಗೆ ದೇವ್ರನ್ನ ಇಡ್ತಾರೆ. ನಂತರ ತೇರ್ಗೆ ಪೂಜೆ ಸಲ್ಲಿಸಿ ಎಳೆಯಕ್ ಶುರು ಮಾಡ್ತಾರೆ. ಉತ್ಸವ ಮೂರ್ತಿನ ಇವಾಗ ತೇರ್ಗಿಟ್ಟಿದ್ದಾರೆ. ಸೊ ಇನ್ನೇನು ತೇರು ಹೊರಡಬೇಕು. ಬಟ್ ಇಲ್ಲಿ ಪದ್ಧತಿ ಹೆಂಗೆ ಅಂತ ಅಂದರೆ, ಗರುಡ ಬಂದು ತೇರನ್ನ ಪ್ರದಕ್ಷಿಣೆ ಆಗಿಲ್ಲ ಅಂತಂದರೆ ಎಷ್ಟೇ ಜನ ಸೇರ್ಕೊಂಡು ಹೇಳಿದ್ರು ತೇರು ಮುಂದೆ ಹೋಗಲ್ಲ. ಇವಾಗ ದೇವ್ರ ಕೂರ್ಸಾದ್ಮೇಲೆ ಒಂದ್ಸರಿ ಗರುಡ ಬಂದು ತೇರ್ ಸುತ್ತ ಪ್ರದಕ್ಷಿಣೆ ಆಗುತ್ತೆ. ಅದಾದ ನಂತರ ತೇರು ಮುಂದಕ್ಕುಳ್ಳೋದು. ಈಗ ಅಲ್ಲಿ ಬಂದು ಹಾರ್ತಾ ಇದೆಯಂತೆ, ಬಟ್ ನನಗೆ ಅದನ್ನ ವಿಡಿಯೋ ಕವರ್ ಮಾಡಕ್ ಆಗಿಲ್ಲ. ಸುಮಾರು ಜನ ರೀಲ್ಸ್ ಅಲ್ಲಿ ಹಾಕಿರ್ತಾರೆ, ನೀವು ನೋಡಿರ್ಬೋದು. ನೋಡಿ, ತೇರ್ ಇವಾಗ ಹೊರಟು
ಗೈಸ್ ಇದೆ ನೋಡಿ, ಬೆಳಗ್ಗೆ ಹೇಳಿದ್ನಲ್ಲ ನಿಮ್ಗೆ ಒಂದ್ ಪಕ್ಷಿ ಗೂಡ್ ಕಟ್ತಾ ಇದೆ ಅಂತ. ಇನ್ನ ಕಂಪ್ಲೀಟ್ ಆಗಿಲ್ಲ, ಇವಾಗ ಕಟ್ತಾ ಇದೆ. ನೋಡಿ ಎಷ್ಟು ನೀಟ್ ಆಗಿದೆ ಅಂತ. ಈಗ ಟೈಮ್ 7:30 ಆಗಿದೆ ಅಂತ ಅನ್ಸುತ್ತೆ. ಇನ್ನ ಎಷ್ಟು ಜನ ಇದ್ದಾರೆ ಅಂತ ನೀವೇ ನೋಡ್ತಾ ಇರ್ಬೋದು. ಇವಾಗ ದೇವ್ರು ತಗೊಂಡು ಹೊರಡ್ತಾರೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ. ಸೊ ಅಲ್ಲಿ ತನಕನೂ ಇಲ್ಲಿ ಪೂಜೆ ನಡೀತಾನೆ ಇರುತ್ತೆ. ಬಂದು ಪೂಜೆ ಮಾಡ್ಸೋರು ಇಲ್ಲೇ ಮಾಡಿಸ್ತಾ ಇರ್ತಾರೆ ತೇರ್ಗೆನೆ. ಜೊತೆಗೆ ಇಲ್ಲೆಲ್ಲ ಸ್ಟಾಲ್ಸ್ ಇಟ್ಟಿರೋದ್ರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇರುತ್ತೆ. ಅಲ್ಲ, ಸಣ್ಣ ಸಣ್ಣ ಸ್ಕೂಟರ್ ಅಂಡ್ ಫುಡ್ ಐಟಮ್ಸ್ ಎಲ್ಲ ಟೆಂಪಲ್ ಆಪೋಸಿಟ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಂಗಡಿಗಳು. ಹುಣ್ಣಿಮೆ ಚಂದ್ರ, ದೇವಸ್ಥಾನದ ಗೋಪುರ, ಈ ನೈಟ್ ಟೈಮಲ್ಲಂತೂ ಆ ವ್ಯೂ, ಲೈಟ್ಸ್ ಜೊತೆಗೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಗೈಸ್, ಹೀಗಿತ್ತು ನಮ್ಮ ವ್ಲಾಗ್. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ನಮ್ಮ ಗುಂಜ ಲಕ್ಷ್ಮೀ ನರಸಿಂಹ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ. ಜೊತೆಗೆ ನನಗೂ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊತೀನಿ. ಅಂಟಿಲ್ ದೆನ್, ಬಾಯ್, ಟೇಕ್ ಕೇರ್.